ವಿಕಸಿತ ಭಾರತ ನಿರ್ಮಾಣದ ಜವಾಬ್ದಾರಿ ದೇಶದ ಯುವ ಜನತೆಯ ಮೇಲಿದ್ದು 2026ರ ಬಜೆಟ್ ಯುವ ಜನತೆಯನ್ನ ಕೇಂದ್ರೀಕರಿಸಿಕೊಂಡೇ ತಯಾರಿಸಲಾಗಿದೆ ಎಂದು ನವದೆಹಲಿ ಸಂಸದೆ ಮತ್ತು ಬಿಜೆಪಿ ಮುಖಂಡೆ ಬಾನ್ಸುರಿ ಸ್ವರಾಜ್ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ಫೆಬ್ರವರಿ 7ರಂದು ವಿವೇಕಾನಂದ ತಾಂತ್ರಿಕ ಮಹಾವಿದ್ಯಾಲಯದ ಸಾವರ್ಕರ್ ಸಭಾಂಗಣದಲ್ಲಿ ವಿದ್ಯಾರ್ಥಿಗಳೊಂದಿಗೆ ನಡೆದ ವಿಕಸಿತ ಭಾರತ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ದೇಶದ ಸುಮಾರು 65% ಜನಸಂಖ್ಯೆ 35 ವರ್ಷಕ್ಕಿಂತ ಕಡಿಮೆ ವಯೋಮಾನದಾಗಿದ್ದು, ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಇದು ಉತ್ತಮ ಬೆಳವಣಿಗೆಯಾಗಿದೆ. ಮುಂದಿನ 25 ವರ್ಷಗಳ ಕಾಲ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸುವ ಅವಕಾಶ ಈ ಯುವಜನತೆಯೇ ಮುಂದಿದ್ದು, ವಿಕಸಿತ ಭಾರತ ಕಲ್ಪನೆ ಈ ಯುವಜನತೆಗೆ ಪಾಲುದಾರಿಕೆಯಿಂದ ಸಾಧ್ಯವಾಗಲಿದೆ. ಇದೇ ಕಾರಣಕ್ಕೆ 2026ರ ಸಾಲಿನ ಬಜೆಟ್ ಯುವಜನತೆಯನ್ನ ಕೇಂದ್ರೀಕರಿಸಿಕೊಂಡೇ ತಯಾರಿಸಲಾಗಿದ್ದು, ಅವಕಾಶಗಳನ್ನು ಯುವಜನತೆಗೆ ತೆರೆದಿಡುವ ಪ್ರಯತ್ನವನ್ನ ಮಾಡಲಾಗಿದೆ. ವಿಕಸಿತ ಭಾರತದ ಶಿಲ್ಪಕಾರರಾಗಿ ಯುವಜನತೆ ನಿರ್ಮಾಣಗೊಳ್ಳಬೇಕಾಗಿದ್ದು, ರಾಜನೀತಿಯನ್ನು ರೂಪಿಸುವ ಕ್ಷೇತ್ರಕ್ಕೂ ಯುವಜನತೆ ಬರಬೇಕಾಗಿದೆ ಎಂದರು. ರಾಜಕೀಯ ಕೆಟ್ಟು ಹೋಗಿದೆ ಎಂದು ಎಲ್ಲರೂ ಹೇಳ್ತಾರೆ, ಆದರೆ ಕೆಟ್ಟು ಹೋದ ರಾಜಕೀಯವನ್ನು ಸರಿಪಡಿಸುವ ಜವಾಬ್ದಾರಿಯನ್ನ ಯುವಜನತೆ ತೆಗೆದುಕೊಳ್ಳಬೇಕೆಂದು, ಹೆಚ್ಚಿನ ಸಂಖ್ಯೆಯಲ್ಲಿ ಯುವಜನತೆ ರಾಜಕೀಯದತ್ತ ಬರಬೇಕೆಂದು ಆಗ್ರಹಿಸಿದರು. ಪ್ರಧಾನಿ ಮೋದಿ ಕೆಂಪುಕೋಟೆಯಲ್ಲಿ ದೇಶದ ಜನತೆಯನ್ನು ಉದ್ದೇಶಿಸಿ ಮುಂದಿನ ದಿನಗಳಲ್ಲಿ ರಾಜಕೀಯದ ಯಾವುದೇ ನಂಟು ಇಲ್ಲದ 1 ಲಕ್ಷ ಯುವಕರನ್ನ ರಾಜಕೀಯದೆಡೆಗೆ ತರುವಂಥದ್ದು ತಮ್ಮ ಉದ್ದೇಶ ಎಂದಿದ್ದು, ಈ ಉದ್ದೇಶ ಈಡೇರಿಸುವತ್ತ ಯುವಜನತೆ ಕಟಿಬದ್ಧರಾಗಬೇಕೆಂದು ಅವರು ಇದೇ ಸಂದರ್ಭದಲ್ಲಿ ಮನವಿಯನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಸಂಸದೆ ಬಾನ್ಸುರಿ ಸ್ವರಾಜ್ ಹಲವು ವಿಚಾರಗಳ ಕುರಿತಂತೆ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನ ನಡೆಸಿದ್ರು. ಲೋಕಸಭೆಯಲ್ಲಿ ಮಹಿಳೆಯರ ಕಡಿಮೆ ಭಾಗಿತ್ವ ಇದೆ. 18ನೇ ಲೋಕಸಭೆಗೆ ಕೊನೆಯಾಗಲಿದ್ದು, ಮುಂದಿನ 2029ರ ಚುನಾವಣೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ದೊರೆಯುವ ಮುಖಾಂತರ ಮಹಿಳೆಯರ ಸಂಖ್ಯೆಯು ವೃದ್ಧಿಸಲಿದೆ ಎಂದು ಅವರು ಸಂವಾದದಲ್ಲಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. I think my mother was an individual who was fearless in her entire life. She was the human face of compassion. She was compassion personified. She was hard work personified. And these are the qualities that I truly aspire to emulate someday. And these two individuals definitely inspire me. If you talk about the statistics of the missing individuals that you spoke about, it's a very worrying statistic. It is definitely a problem, and I think what is required is a two-pronged approach. One is, of course, on the administrative side, and I know that the Delhi police is extremely conscientious on this aspect, and they're doing everything in their power that they possibly can.